ನಾವು ಕನಕಪುರಕ್ಕೆ ವಿಸಿಟ್ ಮಾಡಿದಾಗ ನಾನು ನಮ್ಮ ಫ್ರೆಂಡ್ ಎಲ್ಲ ಇಲ್ಲಿ ಒಂದು ಗೋಬಿ ಅಂಗಡಿ ಓಪನ್ ಆಗಿತ್ತು. ನಮ್ಮ ಸ್ನೇಹಿತರು ಎಲ್ಲರೂ ಅಣ್ಣ ಇಲ್ಲಿ ಒಂದು ಹೋಟ್ಲ್ ಓಪನ್ ಆಗಿದೆ ಗೋಬಿ, ಬನ್ನಿ ಒಂದ್ಸಲ ಟೇಸ್ಟ್ ನೋಡ್ಕೊಬರ್ಬ ಅಂತ ಹೇಳಿದಾಗ ನಾನು ನಮ್ಮ ಸ್ನೇಹಿತರೆಲ್ಲ ವಿಸಿಟ್ ಕೊಟ್ಟು ಕನಕಪುರಕ್ಕೆ ಸ್ನೇಹಿತರೆ ಅಲ್ಲಿ ಇದು ಅಡ್ರೆಸ್ ಬಂದು ಮಳಗಾಳು ರಸ್ತೆ ಒಂದು ರೈಸ್ ಮಿಲ್ ಇದೆ, ಅದ್ರ ಪಕ್ಕ ಬಹಳ ಅದ್ಭುತವಾಗಿ ಗೋಬಿ ಮಂಜೂರಿ ಮಾಡಿದ್ರು ಸ್ನೇಹಿತರು. ಆಮೇಲೆ ಪಾನಿಪುರಿನೂ ಅಷ್ಟೇನೆ, ನಾವೆಲ್ಲ ಸ್ನೇಹಿತರು ಎಲ್ಲ ಸೇರ್ ಮಾಡಿ ತಗೊಂಡಾಗ ಬಹಳ ಅದ್ಭುತವಾಗಿತ್ತು, ಸೂಪರ್ ಆಗಿ ಮಾಡಿದ್ರು. ಮತ್ತೆ ನಮ್ಗೆ ಬಹಳ ಇಷ್ಟ ಆಗಿದ್ದು ಏನಂದ್ರೆ ಗೋಬಿ ಮಂಜೂರಿ. ಯಾಕೆ ಅಂದ್ರೆ ಗೋಬಿ ಮಂಜೂರಿಲಿ ಎಂತ 27 ಐಟಮ್ ಹಾಕಿ ಆ ವ್ಯಕ್ತಿ ತಯಾರಿ ಮಾಡಿದಾಗ ಬಹಳ ಅದ್ಭುತವಾಗಿತ್ತು. ಅದಕ್ಕೆ ನಾವು ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಫ್ಯಾಮಿಲಿನೂ ನಾನು ಇನ್ನೂ ಒಂದ್ಸಲ ಬಂದಾಗ ಕನಕಪುರ ವಿಸಿಟ್ ಮಾಡಿದ್ರೆ ಈ ಗೋಬಿ ಅಂಗಡಿಗೆ ನಾವು ಬಂದು ಬಹಳ ಟೇಸ್ಟ್ ಆಗಿ ಮಾಡಿಸ್ಕೊಂಡು ಇನ್ನೂ ಒಂದ್ಸಲ ತಿನ್ಬೇಕು ಅಂತ ನಮ್ಗೆ ಆಸೆ ಆಯ್ತು. ಅದಕ್ಕೋಸ್ಕರನೇ ನಾವೊಂದು ಯೂಟ್ಯೂಬ್ ಚಾನಲ್ಗೆ ಇದೊಂದು ಅಪ್ಲೋಡ್ ಮಾಡಿಸುವ ಅಂದ್ಬಿಟ್ಟು ಮಾತಾಡ್ದೋ. ನಮ್ಮ ಕನಕಪುರದವರು ಯಾರೇ ಆದ್ರೂ ಇಲ್ಲೊಂದ್ಸಲ ಭೇಟಿ ಮಾಡಿ, ಬಹಳ ಅದ್ಭುತವಾಗಿ ಮಾಡ್ತಾರೆ. ಮನೆ ಐಟಮ್ ಇದು, ಮನೆಯಿಂದ ತಂದು ಮಾಡುವಂತ ಐಟಮು. ಯಾಕೆ ಅಂದ್ರೆ ನಾವೂ ಚೆನ್ನಾಗಿರ್ಬೇಕು, ನಮಗೂ ಚೆನ್ನಾಗಿರ್ಬೇಕು ಅಂತ ನಾವು ಇದೊಂದು ಕೇಳ್ಕೊಂಡು ನಮ್ಮ ಸ್ನೇಹಿತರಿಗಾಗ್ಲಿ ನಮ್ಮ ಫ್ಯಾಮಿಲಿಗಾಗ್ಲಿ ಮತ್ತೆ ಫ್ಯಾಮಿಲಿ ಫ್ರೆಂಡ್ಗಾಗ್ಲಿ ಇಲ್ಲಿ ಬಂದು ಒಂದ್ಸಲ ಶೇರ್ ಮಾಡಿ ಟೇಸ್ಟ್ ನೋಡಿ. ಗೋಬಿ ರೆಡಿನಾ? ಇವಾಗ ಗೋಬಿ ರೆಡಿ ಆಯ್ತು. ಲಾಸ್ಟಲ್ಲಿ ಸ್ಟಪ್ ಹಾಕ್ಬಿಟ್ರೆ ಇಷ್ಟೇ ಬಿಟ್ಟು ಬಿಡ್ಬೋದು. ಬೇರೆ ಏನು ಎಕ್ಸ್ಟ್ರಾ ಹಾಕಲ್ಲ ನೀವು? ಬೇರೆ ಏನಿಲ್ಲ. ಈಗ ಒಬ್ಬರು ಸ್ಟೇಜಿಂಗ್ ಪೌಡ್ರ್ ಅವು ಇವು ಹಾಕ್ತಾರೆ, ಅದು ಯೂಸ್ ಮಾಡೋದು. ಹಾಂ, ಇಷ್ಟೇ ಒಂದು ಸ್ವಲ್ಪ ಗ್ರೇವಿ ಥರ ಬಿಟ್ಬಿಟ್ರೆ ಮನೆ ಹೋಗೊಂಡು ತಿನ್ನೋಗೊಂಡಾಗ ಬಿಸಿಯಾಗೇ ಇರ್ತದೆ. ಹಂಗೆ ಇರಬೇಕು, ಬಿಸಿಯಾಗೇ ಇರಬೇಕು, ಹಿಂಗೆ ಇರಬೇಕು ಗೋಬಿ. ಅಂದರೆ ಜನ ಅಷ್ಟು ಇಷ್ಟಪಡ್ತಾರೆ ನಿಮ್ಮ ಗೋಬಿಗಳನ್ನ. ಹಾಂ 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 ಹಾಂ. ಈಗ ಪಾರ್ಸಲ್ ಯಾರು ಕೇಳಿದ್ರೆ ಪಾರ್ಸಲ್ ಕೊಡ್ತೀರಿ? ಹಾಂ, ಪಾರ್ಸಲ್ ಕೊಡ್ತೀವಿ. ಪಾರ್ಸಲ್ ಇರಲೇಬೇಕಲ್ರ. ಹಾಂ, ಫೋನ್ ಮಾಡಿ ಯಾರು ಕೇಳಿದ್ರೆ? ಹಾಂ, ಫೋನ್ ಮಾಡಿ ಹೇಳಿದ್ರು ಆರ್ಡ್ರ್ ಕೊಡ್ತಾರೆ. ಹಾಂ, ಆರ್ಡ್ರ್ ಕೊಡ್ತೀವಿ. ಫೋನ್ ಮಾಡಿದರೆ. ಇದು ಅಂಗಡಿ ನಿಮ್ಮದು? ಹಾಂ, ಇದೆ ಅಂಗಡಿ ಹೆಸರು ಮನೆ ಪಾರ್ಸಲ್ ಇದು? ಹಾಂ, ಇದು ಪಾರ್ಸಲ್. ಗೋಬಿ ತಿಂತಿದ್ರೆ ಇಲ್ಲೇ ಬಾಯಿ ನೀರು ಬರ್ಬೇಕು ಜನಕ್ಕೆ. ಹಾಂ. ಮತ್ತು ಮಸಾಲೆ ಐಟಮು ಏನೇನು ಐಟಮ್ ಹಾಕ್ತೀರಿ? ಏನೇನು ನಿಮ್ಮಲ್ಲಿ ವಿಶೇಷವಾದದ್ದೇನು? ನಮ್ಮ ಮಸಾಲೆ ಐಟಮ್ ಅಂತಂದರೆ ಸ್ಪೆಷಲ್ ಆದರೆ ಏನು? ಸ್ಪೆಷಲ್ ಅಂತಂದರೆ ಏನಿಲ್ಲ ಅಣ್ಣ, 27 ಐಟಮ್ ಬರ್ತಾವೆ ಅದಕ್ಕೆ. ಹಾಂ, 27 ಐಟಮ್ ಹಾಕ್ತೀವಿ ಮಸಾಲೆಗೆ. ಪಾನಿಪುರಿಗೆ 27 ಐಟಮ್ ಹಾಕ್ತೀರಿ? 27 ಐಟಮ್ ಬರ್ತಾವೆ. ಹಾಂ, ಪಾನಿಪುರಿ ಅಂಗಡಿ ಮಾಡೋದು ಯಾರಾದ್ರೂ ಕೇಳ್ರಿ. ಹಾಂ, 27 ಐಟಮ್ ಹಾಕಿದ್ರೇ ಮಸಾಲೆ ಅನ್ಸ್ಕೊಳ್ಳೋದು. ಹಾಂ, ಇಲ್ಲ ಮಸಪ್ ತಿನ್ನಂಗೆ ಆಯ್ತಾ ಇರ್ತದೆ. ಹಾಂ. ಹಂಗೆ ಈ ಬಿಸ್ನೆಸ್ಸಲ್ಲಿ ಹೆಂಗೆ ಪರವಾಗಿಲ್ಲ ಇದು? ಪರವಾಗಿಲ್ಲ, ನಡೀತದೆ. ಹಾಂ, ಎಷ್ಟರಿಂದ ಸ್ಟಾರ್ಟ್ ಮಾಡ್ಬೋದು ಈ ಒಂದು ಬಿಸ್ನೆಸ್ ಇದು? ಏನು ಇದು ಬಂಡವಾಳ? ಬಂಡವಾಳ? ಹಾಂ, ಬಂಡವಾಳ ನಿಮಗೆ ಗಾಡಿ ಸಮೇತ ಅಂತಂದರೆ ಹಾಂ, ಈ ಕಡೆ ತಿರುಗಿಕೊಂಡು ಹೇಳ್ರಿ. ನಮಗೆ 60,000 ಬೇಕಾಗಿದೆ ಸರ್. ಈ ಸ್ಟಾರ್ಟ್ ಮಾಡ್ಬೇಕಾರೆ ಸ್ಟಾರ್ಟ್ ಮಾಡಬೇಕಂದ್ರೆ ಗಾಡಿಲಿಂದ ಹಿಡಿದು ಇದ್ರ ಫುಲ್ ಬಂಡವಾಳ ಬೇಕಂದ್ರೆ 60,000 ರೂಪಾಯಿ ಬೇಕು. ಹಾಂ, 60,000 ಹೆಚ್ಚು ಕಮ್ಮಿ ಆಯ್ತದೆ. ಬಟ್ ನಮ್ಮ ಟಾರ್ಗೆಟು 60,000. 60,000 ಅಂದರೆ ಏನು? ಗೋಬಿ ಇವೆಲ್ಲರೂ ಬಾಣಲಿಗಳು ತೊಗೊಳ್ಬೇಕು. ಓ, ಇದು ಐಟಮ್ ಹಾಂ, ಬಾಳೆ ಬೇಕು. ಹಾಂ, ಇವೆಲ್ಲ ತೊಗೋಬೇಕಲ್ಲ. ಹಾಂ, ಈಗಿರೋ ರೇಟಲ್ಲಿ ಹಾಂ, ತೊಗೊಳಕ್ಕಾಗಲ್ಲ. 60,000 ರೂಪಾಯಿ ಟಾರ್ಗೆಟ್. ಹಾಂ, 60,000 ರೂಪಾಯಿ ಬೇಕೇ ಬೇಕು. 60,000. ಹಾಂ. ಏನು ಸಿಲಿಂಡ್ರು? ಸಿಲಿಂಡರ್ ಬೇಕು, ಈಗ ಒಲೆ ಬೇಕು, ಎರಡು. ಗಾಡಿಗೆನೆ ಗಾಡಿಗೆ ಒಂದು 25,000 ರೂಪಾಯಿ ಬೇಕು. 25ರಿಂದ 30,000 ಗಾಡಿ ಬೇಕಂದ್ರೆ ಒಂದು 30,000 ಬೇಕೇ ಬೇಕು. ಎಷ್ಟು ಇದು ಮಾಡ್ಬೋದಣ್ಣ? ಏನು ಒಂದು ಡೈಲಿ ಅವ್ರಿಗೆ ಇನ್ಕಮ್ ಅಂದರೆ ಆದಿ ಬಂಡವಾಳ ಹಾಕಿದ ತಕ್ಕಾಗೆ ಆಗುತ್ತಾ? ಈಗ ಫುಲ್ಲು ಖಾಲಿ ಆಗ್ಬಿಟ್ರೆ ಹಾಂ, ಈಗ ಬಂಡವಾಳ ಹಾಕಿದ್ದು ಡಬಲ್ ಬರ್ತದೆ. ಡಬಲ್. ಹಾಂ, ಇವತ್ತು ಏನು ಅರ್ಧ ವ್ಯಾಪಾರ ನಡೆದೈತೆ ಅಂತಂದ್ರೆ ಹಾಂ, ಒಂದು ದಿನಕ್ಕೆ ಎಷ್ಟು ಖರ್ಚಾಗ್ಬೋದು ನಮ್ಮ ಇದು ನೀನು ಬಂಡವಾಳ ಹಾಕೋದು? ನಾನು ಬಂಡವಾಳ 2,200 ಇಲ್ಲಿಂದ 300 ರೂಪಾಯಿ ಆಯ್ತು. 2,000 ಚಿಲ್ಲರೆನೆ. 2,000 ಅನ್ಕೊಳ್ಳೋಣ. ಹಾಂ, ಪೂರ್ತಿ ಬಿಸ್ನೆಸ್ ನೋಡಿದ್ರೆ 4,000 ಆಯ್ತು. ನಾವು ಒಬ್ಬ ನಾರ್ಮಲ್ ಮನುಷ್ಯ ಜೀವನ ಸಾಗಿಸ್ಬೋದಾ? ಆರಾಮಾಗಿ ಜೀವನ ಮಾಡ್ಬೋದು. ಆರಾಮಾಗಿ ಜೀವನ ಮಾಡ್ಬೋದು. ಆದರೆ ರುಚಿಯಾಗಿ ಕೊಡಬೇಕು. ವ್ಯಾಪಾರ ನಡಿಬೇಕಂದ್ರೆ ರುಚಿಯಾಗಿ ಕೊಡಬೇಕು. ಹಾಂ, ಅದು ಕೊಟ್ಟರೆ ನಡೀತದೆ. ಒಂದು ಇದಕ್ಕೆ ಮಸಾಲೆ ಹಾಕಿ. ಒಂದು ಪ್ಲೇಟ್ ಎಷ್ಟು ಗೋಬಿ ಇದು? ಗೋಬಿ ಪ್ಲೇಟ್ 40 ರೂಪಾಯಿ. ಹಾಂ, ಹಾಫ್ 20. ಹಾಂ.
ಇದು ಮಸಾಲೆ ಪುರಿ ಹಾಕ್ತಾ ಇರೋದ್ರಿ ಇವಾಗ. ಮಸಾಲೆ ಪುರಿ 8 ಪುರಿ ಹಾಕ್ತಿವ್ರು. ಹಾಂ ಕೆಲವೊಂದು ಕಡೆ ಎಲ್ಲ 6 ಪುರಿ ಹಾಂ ಹಂಗೆ ಹಾಕ್ತಾರೆ. ನಾವು 8 ಪುರಿ ಅದೇನು? ಯಾಕಂದ್ರೆ ನಮ್ಗೆ ಹಳ್ಳಿಯಿಂದ ಜನ ಈಗ ಬರಬೇಕಲ್ಲ. ಹಾಕ್ತಾ ಇದು ವೈಟ್ ಬಟಾಣಿ ಇದು. ವೈಟ್ ಬಟನ್. ವೈಟ್ ಬಟಾಣಿ ಹಾಕ್ತೀವಿ. ಈಗ ನೀವು ವೈಟ್ ಬಟನ್ನೇ ಯೂಸ್ ಮಾಡ್ತೀರಾ? ಹಾಂ, ನಾವು ವೈಟ್ ಬಟಾಣಿನೇ ಯೂಸ್ ಮಾಡ್ತೀವಿ. ಹಾಂ, ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ? ವ್ಯತ್ಯಾಸ ಏನಿಲ್ಲ, ರುಚಿ ಒಂದೇ ಇರ್ತದೆ. ಹಾಂ ಇದೊಂದು ಸ್ವಲ್ಪ ರೇಟ್ ಕಡಿಮೆ ಅಲ್ವಾ, ಹಾಂ. ಈಗಿರೋ ರೇಟಲ್ಲಿ ನಮಗೆ Workout ಆಗಲ್ಲ. ಆಗುತ್ತೆ ಅಂತ. ಅದಕ್ಕೋಸ್ಕರ ವೈಟ್ ಬಟಾಣಿ ಹಾಕೋದು. ಈಗ ಕಸ್ಟಮರ್ ಯಾರು ಕೇಳಿದ್ರೆ ಈ ಬಟಾಣಿ ಹಾಕ್ತಾ ಇದ್ರಿ, ಬೇರೆ ಬಟಾಣಿ ಯಾಕೆ ಹಾಕಿಲ್ಲ ಅಂತ? ಈಗ ಅದೇ ರೀಸನ್ ನೋಡಿ, ಈಗ ನಿಮ್ಗೆ ಹೇಳಿದ್ನಲ್ಲ, ಹಾಂ, ಅದೇ ಅದೇ reason. ರೀಸನ್ ಹೇಳಿದ್ರು. ಇದು ಸೌತೆಕಾಯಿ, ಹ್ಞೂ ಇದು ಟೊಮಾಟೊ, ಹ್ಞೂ ಆಮೇಲೆ ಒಂದು ಸ್ವಲ್ಪ ಎಲ್ಲ ಮಿಕ್ಸು ಈ ಥರ ಹಾಕಿದ್ರು. ಆಮೇಲೆ ಒಂದು ಸ್ವಲ್ಪ ರುಚಿ ಇರಲಿ ಅಂದರೆ ಇವಾಗೆಲ್ಲ ಇಷ್ಟು ಐಟಮು ಯೂಸ್ ಮಾಡ್ತೀವಿ.